ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು KCET ಕೌನ್ಸಿಲಿಂಗ್ ಮತ್ತು ಕಾಮೆಡ್ಗೆ ಕೌನ್ಸಿಲಿಂಗು ಸಂಬಂಧಪಟ್ಟಂತೆ ಇನ್ಫಾರ್ಮೇಷನನ್ನು ಕಂಪ್ಲೀಟಾಗಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಈಗ ವಿದ್ಯಾರ್ಥಿಗಳು ಕಾಮೆಡ್ಗೆ ಕೌನ್ಸಿಲಿಂಗಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡೋದಕ್ಕೆ ರೆಡಿ ಇರ್ತಾರೆ, ಅಥವಾ ಕೆಲವು ವಿದ್ಯಾರ್ಥಿಗಳು KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ರೆಡಿ ಇರ್ತಾರೆ, ಅಥವಾ ಕೆಲವು ವಿದ್ಯಾರ್ಥಿಗಳಿಗೆ ಕಾಮೆಡ್ಗೆ ಕೌನ್ಸಿಲಿಂಗ್ನ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಓಕೆನಾ? ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ಈಗ ಕಾಮೆಡ್ಗೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಬೆನಿಫಿಟ್ ಇರುತ್ತೆ ಆ್ಯಂಡ್ ಏನು ಮೇಜರ್ ಡಿಫ್ರೆನ್ಸ್ ಇದೆ ಕಾಮೆಡ್ಗೆಗೂ ಮತ್ತು KCETಗೂ ಅಂದರೆ, ಸೊ ಈಗ ನೀವು ಎರಡೂ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ. ಈಗ ನೀವು KCETಯಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ಆ್ಯಂಡ್ ಕಾಮೆಡ್ಗೆಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು KCETಯಲ್ಲಿ ಕಂಪೇರ್ ಮಾಡಿದ್ರೆ ಕಾಮೆಡ್ಗೆ ತುಂಬ ಹೈಯೆಸ್ಟ್ ಫೀಸ್ ಇರುತ್ತೆ, KCETಲಿ ತುಂಬ ಕಡಿಮೆ ಫೀಸ್ ಇರುತ್ತೆ. ಸೊ ಕಂಪೇರ್ ಟು ಕಾಮೆಡ್ಗೆ. ಓಕೆನಾ? ಸೊ ಈಗ ನೋಡಿ, ಒಂದು ಕಾಲೇಜ್ನ ಫೀಸು 1 lakh ಇರುತ್ತೆ ಅಂತ ತಿಳ್ಕೊಳ್ಳೋಣ. ಇಲ್ಲಿ KCET ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ ಆ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಆದರೆ ಸೊ ನಿಮಗೆ ಫೀಸು 1 lakh ಇರುತ್ತೆ ಅಂತ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳೋಣ. ಸೊ ಅದೇ ಕಾಲೇಜ್ನ ಫೀಸು ನೀವು ಕಾಮೆಡ್ಗೆ ಮುಖಾಂತರ ಹೋದರೆ ಸೊ ನಿಮ್ಮ ಫೀಸ್ ಎಷ್ಟಿರುತ್ತೆ ಹೇಳಿ? 2.5 lakhs. ಸೊ ಅಷ್ಟಿರುತ್ತೆ ಫೀಸ್. ಓಕೆನಾ? ಸೊ ನೋಡಿ, ಇಷ್ಟು ಮೇಜರ್ ಡಿಫ್ರೆನ್ಸ್ ಇರುತ್ತೆ ಕಾಮೆಡ್ಗೆಗೂ ಮತ್ತು KCET ಕೌನ್ಸಿಲಿಂಗು ಸಹ. ನೆಕ್ಸ್ಟ್ ಇನ್ಫಾರ್ಮೇಷನನ್ನು ತಿಳ್ಕೊಳೋದಾದರೆ, ಈಗ ಕಾಮೆಡ್ಗೆ ಕೌನ್ಸಿಲಿಂಗಲ್ಲಿ ಫೀಸ್ ಜಾಸ್ತಿ ಇದೆ, ಬಟ್ ಅದರಲ್ಲಿ ಏನು ಯೂಸ್ ಆಗುತ್ತೆ ನಮಗೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಸೀಟ್ ಇದೆ ಅಂತ ತಿಳ್ಕೊಳ್ಳಿ. KCET ಮುಖಾಂತರ ನೀವು ಆ ಒಂದು ಸೀಟನ್ನು ಪಡ್ಕೋಬೇಕಂದ್ರೆ ನೀವು ಮಿನಿಮಮ್ 5000 ರ್ಯಾಂಕನ್ನು ಪಡ್ಕೊಂಡಿರಲೇಬೇಕಾಗತ್ತೆ. ಸೊ ಆವಾಗ ಮಾತ್ರ ನಿಮಗೆ ಆ ಒಂದು ಕಾಲೇಜ್ನಲ್ಲಿ ಆ ಒಂದು ಬ್ರ್ಯಾಂಚಲ್ಲಿ ಸೀಟ್ ಸಿಗುತ್ತೆ ಅಂತ ಹೇಳಿ ನೀವು ಕಟ್ ಆಫಲ್ಲಿ ತಿಳ್ಕೊಂಡಿರ್ತಾರೆ. ಬಿಕಾಸ್ ಒಂದು ಲಾಸ್ಟ್ 3 years ಕಟ್ ಆಫನ್ನು ಚೆಕ್ ಮಾಡಿದರೆ ಮಿನಿಮಮ್ ನೀವಂತಂದ್ರೂ 5000 ಇರಲೇಬೇಕು ಅಂತ ಹೇಳಿ ಇರುತ್ತೆ. ಸೊ ಅದೇ ಕಾಲೇಜ್ನ ಸೀಟ್ ಬಂದುಬಿಟ್ಟು ಕಾಮೆಡ್ಗೆಯಲ್ಲಿ ನೋಡಿದ್ರೆ, ಫಾರ್ ಎಕ್ಸಾಂಪಲ್ ನೀವೊಂದು 12K 13K ಅಷ್ಟು ನಿಮ್ಮ ರ್ಯಾಂಕ್ ಇದ್ದರೆ ಸೊ ನೀವು ಅಲ್ಲಿ ಸೀಟನ್ನು ಪಡ್ಕೋಬೋದಾಗಿರುತ್ತೆ. ಸೊ ನಿಮ್ಮ ರ್ಯಾಂಕ್ ಕಡಿಮೆ ಇದ್ರೂ ಸಹ ನಿಮಗೆ ಕಾಮೆಡ್ಗೆ ಮುಖಾಂತರ ಸೀಟ್ ಅನ್ನೋದು ಸಿಗುತ್ತೆ. ಬಟ್ ಹೇಳಿದ್ನಲ್ಲ, ಫೀಸ್ ಅಂತೂ ಜಾಸ್ತಿ ಇರುತ್ತೆ. ಓಕೆನಾ? ಸೊ ಅಟ್ ಎ ಟೈಮ್ ಎರಡೂ ಕೌನ್ಸಿಲಿಂಗನ್ನು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಂದರೆ ಎಸ್ ಅಫ್ಕೋರ್ಸ್ ಮಾಡ್ಬೋದಾಗಿರುತ್ತೆ. ಬಟ್ ನಿಮಗೆ ಏನಾದ್ರೂ ನೀವು ಫೀಸ್ ಕಟ್ತೀರಿ ಅಂತ ಇದ್ದು ಆ್ಯಂಡ್ ಅದೇ ಒಂದು ಬ್ರ್ಯಾಂಚಲ್ಲಿ ಬೇಕಿದ್ದು ನಿಮಗೆ ಸೀಟು ಅದು KCETಲಿ ಸಿಗಲಿಲ್ಲ ಅಂತಂದರೆ ನೀವು ಕಾಮೆಡ್ಗೆಲ್ಲಿ ಟ್ರೈ ಮಾಡಿ ಆ ಒಂದು ಸೀಟಲ್ಲಿ ನೀವು ಅಡ್ಮಿಷನನ್ನು ಪಡ್ಕೋಬೋದಾಗಿರುತ್ತೆ. ಓಕೆನಾ? ಸೊ ಇಷ್ಟು ಡಿಫ್ರೆನ್ಸ್ ಇರುತ್ತೆ ಕಾಮೆಡ್ಗೆಗೂ ಮತ್ತು KCET ಕೌನ್ಸಿಲಿಂಗೂ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.